ಇವತ್ತು ಡಾಕ್ಟರ್ ಅನಿಲ್ ಕಾಮತ್ ಶಸ್ತ್ರಚಿಕಿತ್ಸೆ ತಜ್ಞ ಅವ್ರ ಜೊತೆ ಮಾತಾಡೋಣ. ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಬಗ್ಗೆ ಅವರು ಸ್ವಲ್ಪ ಮಾಹಿತಿ ಕೊಡ್ತಾರೆ. ಡಾಕ್ಟರ್, ಪ್ಯಾಂಕ್ರಿಯಾಸ್ ಅಂದ್ರೆ ಏನು? ಪ್ಯಾನ್ಕ್ರಿಯಾಸ್ ಅಂದ್ರೆ ಹೊಟ್ಟೆ ಒಳಗೆ ಇರೋ ಒಂದು ಗ್ರಂಥಿ. ಸ್ಟಮಕ್ ಅಥವಾ ಹೊಟ್ಟೆ ಅದರ ಹಿಂಭಾಗದಲ್ಲಿ ಇದು ಗ್ರಂಥಿ ಇರುತ್ತೆ. ಇದ್ರದ್ದು ಕೆಲಸ ಪ್ರಮುಖವಾಗಿ ಎರಡು. ಒಂದು, ಇದು ಜೀರ್ಣ ಆಗಕ್ಕೆ ಏನು ರಸಗಳು ಅಗತ್ಯ ಇದೆಯೋ ಅದನ್ನ ತಯಾರಿಸುತ್ತೆ. ಇನ್ನೊಂದು, ಇದ್ರದ್ದು ಪ್ರಮುಖವಾದ ಕೆಲಸ ಏನು ಅಂತ ಹೇಳಿದ್ರೆ ಇನ್ಸುಲಿನ್ ತಯಾರಿಸೋದು. ಏನು ಶುಗರ್ನ ಕಂಟ್ರೋಲ್ ಅಲ್ಲಿ ಇಡಕ್ಕೆ ಏನು ಬೇಕೋ ಅದನ್ನ ತಯಾರಿಸೋದು. ಇದು ಪ್ಯಾನ್ಕ್ರಿಯಾಸ್ದು ಪ್ರಮುಖ ಕೆಲಸ. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಗೆಡ್ಡೆ ಕ್ಯಾನ್ಸರ್ ಅಥವಾ ನಾನ್ ಗೆಡ್ಡೆ ಕ್ಯಾನ್ಸರ್? ಅದು ಎರಡು ರೀತಿಲೂ ಇರಬಹುದು. ಒಂದು ಅಂತ ಹೇಳಿದ್ರೆ ಇದು ಹಾರ್ಮ್ಲೆಸ್ ಗಡ್ಡೆಗಳು ಇರಬಹುದು. ಏನು ನಾವು ಬಿನೈನ್ ಗಡ್ಡೆಗಳು, ಹರಡೋ ಚಾನ್ಸಸ್ ತುಂಬಾ ಕಮ್ಮಿ ಇರುವಂತ ಗಡ್ಡೆಗಳು ಇರಬಹುದು. ಬಟ್ ಇನ್ನೊಂದು ಕಡೆ ಹರಡುವಂತ ಕ್ಯಾನ್ಸರಸ್ ಗಡ್ಡೆಗಳು ಇರಬಹುದು. ಬಟ್ ಸಾಮಾನ್ಯವಾಗಿ ನಾವು ಪ್ಯಾನ್ಕ್ರಿಯಾಸ್ ಅಲ್ಲಿ ಏನೇ ಇಂಥ ಗಡ್ಡೆ ಕಂಡ್ರೂ ಕೂಡ ಒಂದ್ಸಲಿ ಈ ಕ್ಯಾನ್ಸರ್ ದೃಷ್ಟಿಯಿಂದ ಪರೀಕ್ಷೆ ಮಾಡೇ ಮಾಡ್ತೀವಿ. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಹೇಗೆ ಗುಣಪಡಿಸಬಹುದು? ಅದು ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದು ಅದು ಇಂಪಾರ್ಟೆಂಟ್ ನಮ್ಗೆ. ಈಗ ಪರೀಕ್ಷೆ ಎಲ್ಲ ಆದ್ಮೇಲೆ ಈಗ ಸ್ಟೇಜ್ 1 to 4 ಇರುತ್ತೆ. ಸೊ ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಇದೆಯಾ, ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಇದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಆಪರೇಷನ್ ಇರುತ್ತೆ. ಜಾಸ್ತಿ ಬೆಳೆದಂಗೆ ಆಪರೇಷನ್ ಅಷ್ಟು ಸುಲಭವಾಗಿ ಆಗದೆ ಇರಬಹುದು. ಅವಾಗ ಏನ್ ಮಾಡ್ತೀವಿ ಅಂದ್ರೆ ಕೀಮೋಥೆರಪಿ ಕೊಟ್ಟುಬಿಟ್ಟು ಅದನ್ನ ಚಿಕ್ಕದು ಮಾಡಿಬಿಟ್ಟು ನಂತರ ಆಪರೇಷನ್ ಮಾಡಕ್ಕೆ ನೋಡ್ತೀವಿ. ಇನ್ನೊಂದು, ತುಂಬಾ ಹರಡಿದ್ರೆ ಇದು ಸಾಮಾನ್ಯವಾಗಿ ನಾವು ಆಪರೇಷನ್ಗೆ ಪರಿಗಣಿಸೋದಿಲ್ಲ. ಯಾಕಂದ್ರೆ ಆಪರೇಷನ್ ಇಂದ ಅಷ್ಟು ಪೇಷಂಟ್ಗೆ ಬೆನಿಫಿಟ್ ಕೂಡ ಸಿಗೋದಿಲ್ಲ. ಇಂಥದಕ್ಕೆ ಬರೀ ಕೀಮೋಥೆರಪಿ ಕೊಡ್ತೀವಿ. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇರೋದು ಹೆಂಗ್ ಗೊತ್ತಾಗುತ್ತೆ? ಇದ್ರದ್ದು ಲಕ್ಷಣಗಳು ಪ್ರಮುಖವಾಗಿ 3 ಲಕ್ಷಣಗಳು ಇರ್ತವೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಅಲ್ಲಿ. ಒಂದಂದ್ರೆ ಕಾಮಾಲೆ, ಜಾಂಡಿಸ್ ಅಂತ ನಾವು ಏನ್ ಹೇಳ್ತೀವಿ. ಯಾಕಂದ್ರೆ ಇದು ಪ್ಯಾನ್ಕ್ರಿಯಾಸ್ ಒಳಗಿಂದ ಇದು ಪಿತ್ತನಾಳ ಹೋಗುತ್ತೆ. ಸೊ ಗಡ್ಡೆ ಆದಾಗ ಪಿತ್ತ ಸರಿಯಾಗಿ ಕರಳಿಗೆ ಬರೋದಿಲ್ಲ. ಸರಿಯಾಗಿ ಕರಳಿಗೆ ಬರ್ದಿದ್ರೆ ಅದು ವಾಪಸ್ ಹೋಗಿ ರಕ್ತದಲ್ಲಿ ಹೋಗುತ್ತೆ. ರಕ್ತದಲ್ಲಿ ಪಿತ್ತ ಜಾಸ್ತಿ ಆದಾಗ ಕಾಮಾಲೆ ಆಗತ್ತೆ. ಇದು ಕಾಮಾಲೆ ಬೇರೆ ಬೇರೆ ಕಾರಣಗಳಿಂದ ಇರಬಹುದು. ಕಾಮಾಲೆ ಆದ ತಕ್ಷಣ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಅಂತ ಅಲ್ಲ, ಬಟ್ ಪರ್ಟಿಕ್ಯುಲರ್ ಆಗಿ ಒಬ್ಸ್ಟ್ರಕ್ಟಿವ್ ಜಾಂಡಿಸ್ ಅಂತ ಹೇಳ್ತೀವಿ. ಇದು ಪಿತ್ತ ಕರಳಿಗೆ ಬರ್ದಿದಾಗ ಅದು ಮಲ ಏನು ಹಳದಿ ಇರಬೇಕು ಅದು ಬಿಳಿ ಆಗಬಹುದು. ಮತ್ತೆ ಇನ್ನೊಂದು ಇದು ಅಂದ್ರೆ ಈ ಕಾಮಾಲೆ ಜಾಸ್ತಿ ಆದಾಗ ತುಂಬಾ ನವೆ ತುಂಬಾ ಜಾಸ್ತಿ ಆಗತ್ತೆ. ಈ ತರ ಕೆಲವು ಸಿಂಪ್ಟಮ್ಸ್. ಈ ತರ ಒಬ್ಸ್ಟ್ರಕ್ಟಿವ್ ಜಾಂಡಿಸ್ ಇದ್ರೆ ನಾವು ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ದೃಷ್ಟಿಯಿಂದ ಇದು ಮಾಡ್ತೀವಿ. ಅದು ಬಿಟ್ರೆ ಹೊಟ್ಟೆ ನೋವು, ಹೊಟ್ಟೆ ಮೇಲ್ಭಾಗದಲ್ಲಿ ತುಂಬಾ ನೋವಿದ್ರೆ, ಮಲ್ಕೊಳ್ಳುವಾಗ ನೋವು ಇದೆ, ಕೂತ್ಕೊಳ್ಳಕ್ ಆಗ್ತಾ ಇಲ್ಲ ಅಂತ ನೋವಿದ್ರೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ನ ಸಂಶಯ ಪಡ್ತೀವಿ. ತುಂಬಾ ತೂಕ ಇಳಿದಿದ್ರೆ, 1-2 ತಿಂಗಳಲ್ಲಿ 10 kg ಇಳಿದಿದೆ, ಈ ತರ ಎಲ್ಲ ಆಗಿದ್ರೆ ನಾವು ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಬಗ್ಗೆ ಯೋಚನೆ ಮಾಡಿ ಅದಕ್ಕೆ ಪರೀಕ್ಷೆಗಳು ಮಾಡ್ತೀವಿ. ಏನೇನ್ ಪರೀಕ್ಷೆ ಮಾಡಿದ್ರೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಅನ್ನ ಕಂಡುಹಿಡಿಬಹುದು? ಸಾಮಾನ್ಯವಾಗಿ ಹೆಚ್ಚಿನ ಸಲಿ ಏನೇ ಈ ತರ ಹೊಟ್ಟೆ ಸಿಂಪ್ಟಮ್ ಇದ್ದಾಗ ಮೊದಲನೇದಾಗಿ ನಿಮ್ಮ ಡಾಕ್ಟರ್ ಅಲ್ಟ್ರಾಸೌಂಡ್ ಕೇಳ್ತಾರೆ. ಬಟ್ ಅಲ್ಟ್ರಾಸೌಂಡ್ ಅಲ್ಲಿ ಸ್ವಲ್ಪ ಪ್ಯಾನ್ಕ್ರಿಯಾಸ್ ಗಡ್ಡೆಗಳು ಕಂಡುಹಿಡಿಯೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಅದು ಹೊಟ್ಟೆ ಹಿಂಭಾಗದಲ್ಲಿ ಇದೆ. ಇದ್ರದ್ದು ಸಂಶಯ ಹೆಚ್ಚಿದ್ರೆ ಸಾಮಾನ್ಯವಾಗಿ ಸಿಟಿ ಸ್ಕ್ಯಾನ್ ಮಾಡಿಸ್ತೀವಿ. ಸಿಟಿ ಸ್ಕ್ಯಾನ್ ಅಲ್ಲಿ ಗೊತ್ತಾಗತ್ತೆ ಏನೇ ಪ್ಯಾನ್ಕ್ರಿಯಾಸ್ ಅಲ್ಲಿ ಗಡ್ಡೆ ಇದ್ರೆ ಅದು ಗೊತ್ತಾಗುತ್ತೆ. ಕೆಲವು ಸಲ ಅದಕ್ಕಿಂತನೂ ಇದು ಮಾಡ್ಬಿಟ್ಟು MRI ಮಾಡ್ತೀವಿ. ಮತ್ತೆ ಎಷ್ಟು ಹರಡಿದೆ ಅಂತ ನೋಡಕ್ಕೆ ನಾವು ಪೆಟ್ ಸ್ಕ್ಯಾನ್ ಕೂಡ ಮಾಡಬಹುದು. ನಂತರ ಬಯೋಪ್ಸಿ, ಕೆಲವು ಸಿಚುವೇಶನ್ಸ್ ಅಲ್ಲಿ ತುಂಡು ತೆಗಿಬೇಕಾಗತ್ತೆ. ಇದನ್ನ ಈಗ ಇದರ ಸಿಟಿ ಸ್ಕ್ಯಾನ್ ಗೈಡೆನ್ಸ್ ಅಲ್ಲಿ ಸೂಜಿ ಹಾಕ್ಬಿಟ್ಟು ತೆಗಿತಾರೆ. ಇಲ್ದಿದ್ರೆ ಎಂಡೋಸ್ಕೋಪಿ ಮಾಡಿ ಹೊಟ್ಟೆ ಒಳಗೆ ಟ್ಯೂಬ್ ಹಾಕ್ಬಿಟ್ಟು ಅದ್ರ ಮುಖಾಂತರ ಅಲ್ಟ್ರಾಸೌಂಡ್ ಮಾಡಿ ಅದ್ರ ಥ್ರೂ ಬಯೋಪ್ಸಿ ತೆಗಿತಾರೆ. ಸೊ ಸಾಮಾನ್ಯವಾಗಿ ಈ ಪರೀಕ್ಷೆಗಳನ್ನ ಮಾಡ್ತೀವಿ ನಾವು ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್. ಡಾಕ್ಟರ್, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಬಂದ್ರೆ ಎಷ್ಟು ಮಟ್ಟಿಗೆ ಗುಣಪಡಿಸಬಹುದು ಅಥವಾ ಬೇರೆ ಮನುಷ್ಯನಿಂದ ಟ್ರಾನ್ಸ್ಪ್ಲಾಂಟ್ ಮಾಡಿ ಏನಾದ್ರು ಗುಣಪಡಿಸಬಹುದಾ? ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಸ್ವಲ್ಪ ಬಹಳ ವೇಗದಲ್ಲಿ ಹರಡುವಂತ ಕ್ಯಾನ್ಸರ್. ಅನ್ಫಾರ್ಚುನೇಟ್ಲಿ ಇದ್ರದ್ದು ಬಹಳ ಒಳ್ಳೆ ಕ್ಯೂರ್ ರೇಟ್ಸ್ ಇರಲಿಲ್ಲ. ಈವನ್ ಅರ್ಲಿ ಸ್ಟೇಜ್ ಅಲ್ಲಿ ನಾವು ಮಾಡಿದಾಗಲೂ ಕೂಡ ಒಂದು 100 ಜನರಿಗೆ ಮಾಡಿದ್ರೆ ಒಂದು 20 ಮಂದಿ ಅಥವಾ 30 ಮಂದಿ ಮಾತ್ರ ಗುಣ ಹೋಗ್ತಾ ಇದ್ರು. ಈಗ ಕೀಮೋಥೆರಪಿ ಮತ್ತೆ ರೇಡಿಯೇಷನ್ ಎಲ್ಲ ಬಳಕೆ ಆಗೋದ್ರಿಂದ ಇದು ಇಂಪ್ರೂವ್ ಆಗಿದೆ. ಆದ್ರೂ ಒಂದು 40%, 45% ಇಷ್ಟಕ್ಕೆ ನಿಂತಿದೆ. ಬೇರೆ ಕ್ಯಾನ್ಸರ್ ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಇನ್ನೂ ಕೂಡ ತೊಂದರೆ ಕೊಡಬಹುದಾಗುವಂತ ಕ್ಯಾನ್ಸರ್ ಅಂತ ಪರಿಗಣಿಸ್ತೇವೆ. ಇನ್ನೊಂದು, ಪ್ಯಾನ್ಕ್ರಿಯಾಟಿಕ್ ಟ್ರಾನ್ಸ್ಪ್ಲಾಂಟ್ ಸಾಮಾನ್ಯವಾಗಿ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ಗೆ ನಾವು ಮಾಡೋದಿಲ್ಲ. ಯಾಕಂದ್ರೆ ಅದು ತೆಗೆದುಬಿಟ್ಟು ಬೇರೆಯವರು ಪ್ಯಾನ್ಕ್ರಿಯಾಸ್ ಹಾಕಿದ್ರು. ಫಸ್ಟ್ ಆಫ್ ಆಲ್ ಬೇರೆಯವ್ರ ಪ್ಯಾನ್ಕ್ರಿಯಾಸ್ ಸಿಗೋದು ಅಷ್ಟು ಸುಲಭವಾದ ಇದಲ್ಲ. ಬಟ್ ಹಾಕಿದ್ರು ಕೂಡ ಇದು ಬಹಳ ಬೇಗನೆ ಬೇರೆ ಆರ್ಗನ್ಸ್ ಅಲ್ಲಿ ಬರೋ ಕಾರಣದಿಂದ ಸಾಮಾನ್ಯವಾಗಿ ಟ್ರಾನ್ಸ್ಪ್ಲಾಂಟ್ ಮಾಡೋದು.